ನಿಮ್ಮ ಮನೆಯಲ್ಲಿ ಕೋಳಿಗಳನ್ನ ಸಾಕ್ತಿದ್ದೀರಾ? ಹಾಗಾದರೆ ನೀವು ಡೈನೋಸರ್ನ ಸಾಕ್ತಿದ್ದಂಗೆ. ಯಾಕಂದರೆ ಕೋಳಿಗೂ ಡೈನೋಸರ್ಗೂ ಸಂಬಂಧವೇನು ಅಂದರೆ, ರೀಸೆಂಟಾಗಿ ಮಾಡಿದ ಕೆಲವು ಪರಿಶೋಧನೆಗಳಲ್ಲಿ ಕೋಳಿ DNA-ಗೂ ಸಾವಿರಾರು ವರ್ಷದ ಹಿಂದೆ ವಾಸಿಸಿದ ಟೀರೆಕ್ಸ್ ಅನ್ನೋ ಡೈನೋಸರ್ ಜಾತಿಯ DNA-ಗೂ ಹೋಲಿಕೆ ಇದೆಯಂತೆ. ಮನುಷ್ಯರು ಐಸಿನಲ್ಲಿ ಹೆಪ್ಪುಗಟ್ಟಿದ್ರೆ ರಕ್ತ ಪರಿಚಲನೆ ನಡೆಯದೆ ಸತ್ತು ಹೋಗ್ತಾರೆ. ಆದರೆ ಏಡಿಗಳು ಐಸಿನಲ್ಲಿ ಹೆಪ್ಪುಗಟ್ಟಿದ್ರೂ ಕೂಡ ಬದುಕೇ ಇರ್ತಾವಂತೆ. ಈ ಪ್ರಪಂಚದಲ್ಲಿರೋ ಎಲ್ಲ ದೇಶದ ಧ್ವಜಗಳಲ್ಲಿ ಎಲ್ಲ ರೀತಿಯ ಬಣ್ಣಗಳು ಕಾಣಿಸ್ತವೆ. ಆದರೆ ಪರ್ಪಲ್ ಬಣ್ಣ ಕೇವಲ 2 ದೇಶದ ಧ್ವಜಗಳಲ್ಲಿ ಕಾಣಿಸುತ್ತೆ. ಆ ಧ್ವಜಗಳು ಯಾವಂದ್ರೆ, ನೀವು ಯಾವಾಗಾದರೂ ವೆಬ್ಸೈಟ್ನ ಹೆಸರಿರೋ ಊರನ್ನು ನೋಡಿದ್ದೀರಾ? ಆದರೆ ಉತ್ತರ ಪ್ರದೇಶನಲ್ಲಿ ಒಂದು ಊರಿಗೆ ಸ್ನ್ಯಾಪ್ಡೀಲ್ ಅನ್ನೋ ಹೆಸರಿಟ್ಕೊಂಡಿದ್ದಾರೆ. ಯಾಕಂದರೆ ಮೊದಲು ಆ ಊರಿನಲ್ಲಿ ನೀರಿಗೆ ತುಂಬ ಕಷ್ಟಪಡ್ತಿದ್ರು. ನೀರಿಗಾಗಿ ಕೆಲವು ಕಿಲೋಮೀಟರ್ ದೂರ ಹೋಗಬೇಕಾಗ್ತಿತ್ತು. ಆದರೆ ಆ ಊರಲ್ಲಿ ಸ್ನ್ಯಾಪ್ಡೀಲ್ನವರು ನೀರಿನ ಬೋರ್ಗಳನ್ನು ಹಾಕ್ಸಿದ್ರು. ಈಗ ಅವರಿಗೆ ನೀರಿನ ಕಷ್ಟ ಇಲ್ಲ. ಈ ಕೃತಜ್ಞತೆಗೆ ಅವರು ಶಿವನಗರ ಅನ್ನೋ ಹೆಸರಿರೋ ಊರಿಗೆ ಸ್ನ್ಯಾಪ್ಡೀಲ್ ನಗರ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಓಝೋನ್ ಲೇಯರ್ಗೆ ರಂಧ್ರ ಬಿದ್ದಿದೆ ಅಂತ ನಾವು ಚಿಕ್ಕವರಿದ್ದಾಗ ಸ್ಕೂಲ್ನಲ್ಲಿ ಕೇಳ್ತಿದ್ವಲ್ಲ. ಆದರೆ ಓಝೋನ್ ಲೇಯರ್ ಹೀಲ್ ಆಗುತ್ತೆ. ಆದರೆ ಅದು ಹೀಲ್ ಆಗೋಕೆ 50 ವರ್ಷಗಳು ಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಪ್ರತಿ ಸೆಕೆಂಡ್ಗೆ 4 ಮಕ್ಕಳು ಹುಟ್ಟುತ್ತಿದ್ದಾರಂತೆ. ಅದೇ ರೀತಿ ಪ್ರತಿ ಸೆಕೆಂಡ್ಗೆ 2 ಸತ್ತೋಗ್ತಿದ್ದಾರಂತೆ. ಆ ರೀತಿ ನೋಡಿದರೆ ಪ್ರತಿದಿನ 3,60,000 ಮಕ್ಕಳು ಹುಟ್ಟುತ್ತಿದ್ದಾರಂತೆ. ಅದೇ ರೀತಿ 1,51,000 ಜನ ಪ್ರತಿದಿನ ಸತ್ತೋಗ್ತಿದ್ದಾರಂತೆ. ಮಹಿಳೆಯರಿಗೆ ವೋಟು ಹಕ್ಕನ್ನು ಮೊದಲ ಬಾರಿಗೆ ನೀಡಿದ ದೇಶ ನ್ಯೂಜಿಲೆಂಡ್. 1893ರಲ್ಲಿ ಆ ಹಕ್ಕನ್ನು ಕೊಡಲಾಯಿತು. ಅಲ್ಲಿಯವರೆಗೆ ಯಾವ ದೇಶದಲ್ಲೂ ಕೂಡ ವೋಟು ಹಕ್ಕು ಮಹಿಳೆಯರಿಗೆ ಇರಲಿಲ್ಲ. ರಾಬರ್ಟ್ ಲ್ಯಾಂಡ್ಸ್ಬರ್ಗ್ ಅನ್ನೋ ಅಮೆರಿಕಾದ ಫೋಟೋಗ್ರಾಫರ್ 1980ರಲ್ಲಿ ಮೌಂಟ್ ಹೆಲೆನ್ಸ್ ಅನ್ನೋ ಅಗ್ನಿಪರ್ವತದ ಸ್ಫೋಟವನ್ನು ತನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದ. ಸ್ವಲ್ಪ ಹೊತ್ತು ಶೂಟ್ ಮಾಡಿದ ನಂತರ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಆತನಿಗೆ ಅರ್ಥ ಆಯಿತು. ಆದರೆ ಆತ ಕಷ್ಟಪಟ್ಟು ತೆಗೆದ ಫೋಟೋಗಳು ವೇಸ್ಟ್ ಆಗಬಾರ್ದು ಅಂತ ಆ ಕ್ಯಾಮ್ರಾದ ರೀಲ್ನ ಒಂದು ಕವರ್ನಲ್ಲಿ ಸುತ್ತಿ, ಆ ಕವರ್ನ ಇನ್ನೊಂದು ಬ್ಯಾಗ್ನಲ್ಲಿ ಇಟ್ಟು, ಆ ಬ್ಯಾಗ್ನ ಇನ್ನೊಂದು ಬ್ಯಾಗ್ನಲ್ಲಿ ಇಟ್ಟು, ಆ ಬ್ಯಾಗ್ ಮೇಲೆ ಆತ ಮಲ್ಕೊಂಡ. 17 ದಿನಗಳ ನಂತರ ಆತನ ಸುಟ್ಟು ಹೋದ ಬಾಡಿ ಸಿಕ್ತು. ಆದರೆ ಆತ ತೆಗೆದಿದ್ದ ಫೋಟೋಗಳನ್ನು ಆತ ಸಕ್ಸಸ್ಫುಲ್ ಆಗಿ ಕಾಪಾಡಿಕೊಂಡಿದ್ದ. ಈಗ ನೀವು ನೋಡ್ತಿರೋ ಫೋಟೋಗಳು ಅವೇ. ಪ್ರೈಮ್ ಮಿನಿಸ್ಟರ್ ಅಂದ್ಕೂಡಲೇ ನಮಗೆ ಬರೀ ವಯಸ್ಸಾದವರು ನೆನಪಿಗೆ ಬರ್ತಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಯಾವ ದೇಶದಲ್ಲಿ ನೋಡಿದರೂ ವಯಸ್ಸಾದವರೇ ಕಾಣಿಸ್ತಾರೆ. ಆದರೆ ಈ ಪ್ರಪಂಚದಲ್ಲೇ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಂದರೆ ಸನಾ ಮೆರಿನ್. ಈಕೆಯ ವಯಸ್ಸು 34. ಟ್ವಿನ್ಸ್ ತುಂಬ ರೇರಾಗಿ ಹುಟ್ಟುತ್ತಾರೆ ಅಂತ ನಮಗೆ ಗೊತ್ತು. ಆದರೆ ಇತ್ತೀಚೆಗೆ ಟ್ವಿನ್ಸ್ ಹುಟ್ಟೋ ಸಂಖ್ಯೆ ಜಾಸ್ತಿ ಆಗಿದೆ ಅಂತೆ. 1915ರಿಂದ 1980ರವರೆಗೂ ಪ್ರತಿ 50 ಜನರಲ್ಲಿ ಒಬ್ಬರಿಗೆ ಟ್ವಿನ್ಸ್ ಹುಟ್ಟಿದ್ರಂತೆ. ಆದರೆ ಈಗ ಪ್ರತಿ 30 ಜನರಲ್ಲಿ ಒಬ್ಬರಿಗೆ ಟ್ವಿನ್ಸ್ ಹುಟ್ಟಿದ್ದಾರಂತೆ. 1920ನೇ ವರ್ಷದಲ್ಲಿ ಸ್ಯಾಮ್ಯುಯಲ್ ರಿಶಾವ್ಸ್ಕಿ ಅನ್ನೋ ಹುಡುಗ 80 ಜನ ಚೆಸ್ ಮಾಸ್ಟರ್ಸ್ನ ಸೋಲಿಸಿದ್ದಾನೆ. ಆ ಹುಡುಗನಿಗೆ 9 ವರ್ಷಗಳ ವಯಸ್ಸಿನಲ್ಲಿ ಆ ಹುಡುಗ 1500 ಸಲ ಚೆಸ್ ಆಡಿದರೆ ಕೇವಲ 8 ಸಲ ಅಷ್ಟೇ ಸೋತಿದ್ದಾನೆ. ನಾವು ಚಿಟಿಕೆ ಹೊಡೆಯುವಾಗ ನಮ್ಮ ಹೆಬ್ಬೆರಳು 32.18 km/h ಸ್ಪೀಡ್ನಲ್ಲಿ ಹಿಂದಕ್ಕೆ ಹೋಗುತ್ತೆ. ಜಸ್ಟಿನ್ ಬೀಬರ್ ಆಡಿದ ಬೇಬಿ ಸಾಂಗ್ ಅಂದರೆ ಕರಡಿಗಳು ಹೆದರ್ತಾವಂತೆ. ರಷ್ಯಾದ ಈ ವ್ಯಕ್ತಿ ಮೇಲೆ ಕರಡಿ ದಾಳಿ ಮಾಡಿದಾಗ ಆತನ ಫೋನ್ ರಿಂಗ್ ಆಯ್ತಂತೆ. ಆ ರಿಂಗ್ ಟೂನ್ ಜಸ್ಟಿನ್ ಬೀಬರ್ ಆಡಿದ ಬೇಬಿ ಸಾಂಗ್. ಆ ಹಾಡು ಕೇಳಿದ ಕೂಡಲೇ ಆತನನ್ನು ಕಡಿಯುತ್ತಿದ್ದ ಕರಡಿ ಅಲ್ಲಿಂದ ಓಡಿ ಹೋಯ್ತಂತೆ. ನೀವು ಅಂದ್ಕೊಂಡಿರ್ಬೋದು ಜಸ್ಟಿನ್ ಬೀಬರ್ ಸಾಂಗ್ ಆಡಿದ್ದಕ್ಕೆ ಅಲ್ಲ, ಆ ರಿಂಗ್ ಟೂನ್ ಬಂದಿದ್ದಕ್ಕೆ ಹೆದರಿರ್ಬೋದು ಅಂತ. ಆದರೆ ತುಂಬ ಸಲ ಕರಡಿಗಳು ಈ ಸಾಂಗ್ನ ಕೇಳಿದ ಕೂಡಲೇ ಹೆದರಿ ಓಡಿ ಹೋಗ್ತಿವೆ ಅಂತೆ. ಇಂಡಿಯನ್ ಹಾಕಿ ಅಂದ್ಕೂಡಲೇ ನಮಗೆ ನೆನಪಾಗೋ ವ್ಯಕ್ತಿಗಳಲ್ಲಿ ಮೇಜರ್ ಧ್ಯಾನ್ ಚಂದ್ ಕೂಡ ಒಬ್ಬರು. 1936ನೇ ವರ್ಷದಲ್ಲಿ ಬೆರ್ಲಿನ್ ಒಲಿಂಪಿಕ್ಸ್ನಲ್ಲಿ ಜರ್ಮನ್ನ ಇಂಡಿಯಾ 8.1 ವ್ಯತ್ಯಾಸದಿಂದ ಸೋಲಿಸಿತು. ಈ ಆಟ ನೋಡೋಕೆ ಹಿಟ್ಲರ್ ಕೂಡ ಬಂದಿದ್ದ. ಈ ಆಟದಲ್ಲಿ ಧ್ಯಾನ್ ಚಂದ್ರ ಅವರ ಆಟ ನೋಡಿ ಶಾಕ್ ಆದ ಹಿಟ್ಲರ್ ಅವರಿಗೆ ಒಂದು ಆಫರ್ ಕೊಟ್ಟಿದ್ದಂತೆ. ಅದೇನೆಂದರೆ, ಧ್ಯಾನ್ ಚಂದ್ರ ಅವರು ಜರ್ಮನಿ ವತಿಯಿಂದ ಆಡಿದರೆ ಜರ್ಮನ್ ಸಿಟಿಜನ್ಶಿಪ್ ಜೊತೆಗೆ ಜರ್ಮನ್ ಮಿಲಿಟರಿಯಲ್ಲಿ ಹೈಯೆಸ್ಟ್ ಪೋಸ್ಟ್ ಕೂಡ ಕೊಡ್ತೀನಿ ಅಂತ ಆಫರ್ ಮಾಡಿದ್ದಂತೆ. ಆದರೆ ಧ್ಯಾನ್ ಚಂದ್ರ ಅವರು ಆ ಆಫರ್ನ ತಿರಸ್ಕರಿಸಿದ್ರಂತೆ. ನಮಗೆ ಯಾವುದಾದ್ರೂ ವಿಷಯದ ಮೇಲೆ ಆಸಕ್ತಿ ಬಂತಂದರೆ ಅದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿರೋ ಡೋಪಮೈನ್ ಹಾರ್ಮೋನ್. ಇದು ನಾವು ನಗುವಾಗ, ಅಳುವಾಗ, ಮೂವಿ ನೋಡುವಾಗ, ಅಷ್ಟೇ ಅಲ್ಲದೆ ವಿಡಿಯೋ ಗೇಮ್ಸ್ ಆಡುವಾಗ, ಯಾರನ್ನಾದರೂ ಇಷ್ಟಪಟ್ಟಾಗ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಡೋಪಮೈನ್ ಎಷ್ಟು ಜಾಸ್ತಿ ರಿಲೀಸ್ ಆದರೆ ನಮಗೆ ಆ ವಿಷಯಗಳ ಮೇಲೆ ಅಷ್ಟು ಆಸಕ್ತಿ ಬರುತ್ತೆ. ಯಾರಿಗಾದರೂ ಯಾವ ವಿಷಯದ ಮೇಲೂ ಆಸಕ್ತಿ ಇಲ್ಲದೆ ಜೀವನ ಬೇಸರ ಆಗಿದ್ದರೆ ನಿಮಗೆ ಈ ಡೋಪಮೈನ್ ಹಾರ್ಮೋನ್ ರಿಲೀಸ್ ಆಗ್ತಿಲ್ಲ ಅಂತ ಅರ್ಥ. ಆದ್ದರಿಂದ ಒಳ್ಳೆ ಎಕ್ಸಸೈಸ್ ಮತ್ತು ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ.